ಅಸ್ಸಲಾಮುಅಲೈಕುಮ್, ನಮಸ್ಕಾರ ಕರ್ನಾಟಕ. ಇವತ್ತು ಬೆಳಿಗ್ಗೆ ಎದ್ಬಿಟ್ಟು ಸೀದಾ ರೆಡಿ ಆಗಿಬಿಟ್ಟು ಕಾಲೇಜ್ ಹೋಗೋಣ ಅಂತ ಗಾಡಿ ಹತ್ಕೊಂಡು, ಆಮೇಲೆ ಆಯಲ್ ಇದ್ದಿಲ್ಲ ಆಯ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ ಅಂತ ಆಯಲ್ಲು ಚೆಕ್ ಮಾಡಿದೆ. ಆಯಲ್ಲು ಕರೆಕ್ಟಾಗೇ ಇತ್ತು. ಸರಿ ಅಂದ್ಬಿಟ್ಟು ಕಾಲೇಜ್ ಟೈಮ್ ಆಗ್ತೈತೆ ಬೇಗ ಹೋಗೋಣ ಅಂತ ಹೋಗಿ ನೋಡಿದ್ರೆ ಫೋನ್ ಮಾಡಿದ್ರೆ ಸಾಗರ್ ಹೇಳ್ತಾನೆ ಕಾಲೇಜೇ ಇಲ್ಲ ಇವತ್ತು, ಏನೈತೆ ಗೊತ್ತಿಲ್ಲ, ಇಲ್ಲ ಅಂದ್ಬಿಟ್ರು ನಮಗೆ ಕಾಲೇಜು ಅಂತ ಹೇಳ್ದ. ಅದಕ್ಕೆ ಆಮೇಲೆ ಸೀದಾ ಬ್ಯಾಗ್ ಮತ್ತೆ ರಿಟರ್ನ್ ಮನೆಯಲ್ಲೇ ಇಕ್ಬಿಟ್ಟು ಆಮೇಲೆ ಡ್ಯೂಟಿ ಮಾಡೋಣ ಅಂತ ಇದ್ದೆ. ಆಮೇಲೆ ಆಗಿಲ್ಲ, ಗಾಡಿದು ಸ್ವಲ್ಪ ಕೆಲಸ ಮಾಡಬೇಕಿತ್ತು. ನಮ್ಮ ಜಯ ಹತ್ರ ಬಂದೆ, ಇವಳು ನೋಡಿ ಇನ್ಸೆಟ್ ಮಾಡ್ಕೊಂಡು ಆಯಲ್ಲ ಅಂತವಳೆ. ಇನ್ಸೆಟ್ ಬಿಚ್ಚು ಅಂದರೆ ಬಿಚ್ತಾ ಇಲ್ಲ ಇವಳು. ಆಮೇಲೆ ನಮ್ಮ ಮಾಮ ಹತ್ರ ಹೋಗ್ಬಿಟ್ಟು ಅದೇ ಗಾಡಿದು ಫುಲ್ಲು ಗ್ಯಾಸ್ದು ಪ್ರಾಬ್ಲಮ್ ಬರ್ತಾಯಿತ್ತು, ಅದಕ್ಕೋಸ್ಕರ ಅದು ತೋರಿಸ್ದೆ. ನಮ್ಮ ಮಾಮ ನೋಡಿದ್ರು, ಅದು ಚೆಕ್ಸ್ ಮಾಡ್ಕೊಂಡು ಆಮೇಲೆ ನಾನು ಹೋಗಿದ್ದೆ ಸೀದಾ ನಮ್ಮ ಮಾಮನಿಂದ. ನಾನು ಎಲ್ಲರೂ ಹೋಗಿದ್ದೆ ಹುಸೇನ್ನ ಕರ್ಕೊಂಬರೋಕ್ಕೆ, ಅವ್ನು ಸ್ಕೂಲ್ ಬಿಟ್ಟಿದ್ರು. ಆಮೇಲೆ ಇವನ್ನ ಕರ್ಕೊಂಡ್ಬಂದು ಬರೋಸ್ ದಾರಿಯಲ್ಲಿ ಇವ್ರು ಬಸ್ಸು ಮತ್ತು ನಮ್ಮ ವೇಜು ಎಲ್ಲರೂ ಸಿಕ್ಕಿದ್ರು. ವೇಜು ಒಬ್ಬ ಫ್ರೆಂಡ್ ಸಿಕ್ಕಿದ್ರು. ಅವ್ರ ಹತ್ರ ಮಾತಾಡ್ಕೊಂಡು ಸರಿ ಬಾಯ್ ಮಚ್ಚ ಬರ್ತೀನಿ ಸಿಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೆ ಮನೆ ಕಡೆ. ನಮ್ಮ ಮಾಮ ಮನೆಗೆ ಬಂದು ಆಮೇಲೆ ನಮ್ಮ ಮನೆಗೆ ಬಂದಿದ್ದೆ. ನಮ್ಮ ಮಾಮ ಮನೆ ವೀಡಿಯೋ ತೆಗಿಲ್ಲ. ಆಮೇಲೆ ಫೋನ್ ಆಫ್ ಆಗಿತ್ತು, ಅದಕ್ಕೆ ಆಮೇಲೆ ಇಫ್ತಾರಿ ಆಗಿತ್ತು, ಇಫ್ತಾರಿ ಟೈಮು. ಆಮೇಲೆ ಇಫ್ತಾರಿ ಮಾಡ್ಕೊಂಡು ಆಮೇಲೆ ಡ್ಯೂಟಿ ಮಾಡ್ತಾಯಿದ್ದೆ. ನಮ್ಮ ಬಾಲ ಮತ್ತು ರುದ್ರ, ರೋಹಿತ್ ಎಲ್ಲರೂ ಸಿಕ್ಕಿದ್ರು. ಇವ್ರ ಹತ್ರ ಮಾತಾಡ್ಕೊಂಡು ಸರಿ ಬಾಯ್ ಮಚ್ಚ ಅಂದ್ಬಿಟ್ಟು ಕೂತಿದ್ದೀನಿ. ಬಾಡಿಗೆನೇ ಯಾವುದು ಬಿದ್ದಿಲ್ಲ, ಸುಮ್ಮನೆ ಫುಲ್ ಬೇಜಾರಾಗಿಬಿಡ್ತು. ಕಾಲಿನೇ ಬಂದ್ಬಿಟ್ಟು ಗಾಡಿ ಆಗಿಬಿಟ್ಟೆ. ಇಷ್ಟೇ ಇವತ್ತು ನಾವು ವ್ಲಾಗ್. ನಾಳೆ ಸಿಗೋಣ, ಬಾಯ್ ಬಾಯ್.